ಇವತ್ತೊಂದು ಕೋಳಿ ಸುಕ್ಕ ಮಾಡುವ. ಕೋಳಿ ಸುಕ್ಕ ಮಾಡ್ತಾರೆ ಇಲ್ಲ. ನಾನು 30 ಮೆಣಸು ಹೊರ್ಕ ಬಂದಿದೆ, ಹೊರದ್ದು ಇದೆಲ್ಲ ಹೊರದು ಮಸಾಲೆ. ಇದ್ರ ಜೊತೆಗೆ 7 ಕಡ್ಡಿ ಬೇವಿನಲ್ಲಿ ಹಾಕಿದ್ದೆ, ಮೆಣಸಿನ ಕೊಡು ಹೊರ್ಕೊಂಬತ್ತಿಗೆ. ಇದಿಷ್ಟು ಬೆಳ್ಳುಳ್ಳಿ ಹಾಕಿದ್ದೆ ಹೊರ್ಕೊಂಬಕ್ಕೆ. ಇದು ಬೇವಿನ ಎಲೆ, ಬೆಳ್ಳುಳ್ಳಿ, ಮೆಣಸು, ಮೆಣಸಿನ ಕಾಳು 1 ಚಮಚ ಫಸ್ಟ್ ಮೆಣಸಿನ ಕಾಳು ಕರಿಕೆ. ಇದೊಂದು 1/4 ಚಮಚ ಫಸ್ಟ್ ಮೆಂತಿ ಕಾಳು, ಒಂದು ಅರ್ಧ ಚಮಚ ಫಸ್ಟ್, ಅರ್ಧ ಚಮಚ ಅಲ್ಲ 1 ಚಮಚ ಇತ್ತು ವಾಮ, ಜೀರಿಗೆ 1 ಚಮಚ ಇತ್ತು, ಕೊತ್ತಂಬರಿ ಒಂದು 10 ಚಮಚ. ಮುಷ್ಟಿ ಕಟ್ಟುದಾರೆ 1 ಮುಷ್ಟಿ ಇತ್ತು. ಕಡೆಗೆ ಇದ್ರಾಗೆ ಗಸಗಸಿ ಮತ್ತು ಎಳ್ಳು ಮತ್ತು ಚಕ್ಕಿ ಮತ್ತು ಮರಾಠಿ ಮೂಗು ಇದಿಷ್ಟು ಸಾಮಾನು ಹೊಡಿ ಮಾಡೋಕೆ. ಮತ್ತು ಕಡೆಗೆ ಕಾಯೆಲ್ಲ ಹಾಕಿ ಕಡಿ ತೋರಿಸ್ತೆ. ಬಣಲ್ಲಿ ಇಟ್ಟು ತೆಂಗಿನೆಣ್ಣೆ ಹಾಕಿದೆ, ಅದಕ್ಕೊಂದು ಸ್ವಲ್ಪ ಸಾಸ್ಮೆ ಹಾಕೋ. ನಾವು ಸಾಸ್ಮೆ ಹಾಕತ್ತು, ಕೆಲವರೆಲ್ಲ ಹಾಕೋದಿಲ್ಲ, ನಾನೊಂಚೂರು ಹಾಕ್ತೆ ಒಗ್ಗರಣೆಗೆ. ಬೇವಿನಲ್ಲಿ ಹಾಕ್ತೆ ಲೈಕ್ ತೊಗೊಂಡು. ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೆ, ಒಂದು ಸಣ್ಣದೊಂದು ಗೆಂಡಿ ಬೆಳ್ಳುಳ್ಳಿ, ಇದು ಚೂರು ಕೆಂಪು ಪೂರ ಕೆಂಪರ್ತದೆ. ಹಸಿಮೆಣಸು ಹಾಕ್ತೆ, 4 ಹಸಿಮೆಣಸು ಒಗ್ಗರಣೆಗೆ. ನೀರುಳ್ಳಿ ಹಾಕ್ತೆ, 4 ನೀರುಳ್ಳಿ ಸಣ್ಣ 4 ನೀರುಳ್ಳಿ. 1.5 kg ಮಾಂಸಕ್ಕೆ. ಇದಕ್ಕೊಂಚೂರು ಉಪ್ಪು ಹಾಕಿ ಫ್ರೈ ಮಾಡ್ಕೊಂಬ. ನೀರುಳ್ಳಿ ಬೇಗ ಕೆಂಪಾಗಿ ಅದಕ್ಕೆ ಒಂಚೂರು ಹಾಕಿ ಕರಿ ಹೋಳಿ ಹಾಕುವ. ಇದು ಅರಿಶಿನ ಪುಡಿ ಇದಕ್ಕೊಂದು ಚಮಚ ಸಾಕು. ಇದೀಗ ನೀರುಳ್ಳಿ ಸಾಕು ಕೆಂಪಾಯ್ತು. ಅದಕ್ಕೀಗ ಟೊಮೆಟೊ ಹಾಕಂತೆ, 2 ಸಣ್ಣ ಟೊಮೆಟೊ ಹಾಕ್ತೆ. 2 ಟೊಮೆಟೊ ಹಾಕಿದೆ. ಇದ್ರಾಗ ಒಂದು ಸಣ್ಣ ಹುಣಸೆ ಹುಳಿ ಹಾಕತ್ತೆ, ಇದಾರೆ ಜಾಸ್ತಿ ಬೇಡ, ಇಷ್ಟಿದಾರೆ ಹುಣಸೆ ಹುಳಿ. ಒಂದು ಸ್ವಲ್ಪ ಶುಂಠಿ ಜಪ್ಪದ್ದು ಇದೆಲ್ಲ ಒಂದು ಚೂರು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಲಿ. ಈಗ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಬಂದಿತ್ತು. ಈಗ ಮಾಂಸ ಹಾಕುವ. ಮಾಂಸ ಹಾಕಿ ಒಂಚೂರು ಉಪ್ಪು ಹಾಕಿ ಮುಚ್ಚಿ ಬೇಯಿಸುವ. ಉಪ್ಪಾಗ ಸ್ವಲ್ಪ ಕಮ್ಮಿ ಇರ್ತಾರೆ. ನೀರುಳ್ಳಿ ಫ್ರೈ ಮಾಡ್ತೀವಿ, ಸ್ವಲ್ಪ ಹಾಕಬೇಕು. ಇಷ್ಟು ಹಾಕ್ತೆ, ಇಷ್ಟು ಉಪ್ಪು ಹಾಕ್ತೆ ಸಾಕು. ಇದನ್ನೀಗ ಮುಚ್ಚಿ ಬೇಯಿಸ್ತಿ. ಅಷ್ಟರೊಳಗೆ ಒಂದು ಕಾಯಿ ಹರ್ಕೊಬಪ್ಪ. ಈಗ ಕೋಳಿ ಲಾಯಕ್ಕೆ ಬೆಂದಿತ್ತು, ನೀರೆಲ್ಲ ಬಿಟ್ಕೊಂಡಿತ್ತು. ಇದಕ್ಕೆ ನೀರು ಹಾಕತ್ತಲ್ಲ ಅದೇ ಬಿಟ್ಕೊಂತ. ಈಗ ಖಾರದ ಪುಡಿ ಹಾಕುವ. ಆಗಲ್ಲಿ ಪೌಡ್ರ್ ಮಾಡ್ಕೊಂತಲ್ಲ ಮಸಾಲೆ ಎಲ್ಲ ಹೊರದು, ಅದನ್ನು ಪೌಡ್ರ್ ಹಾಕುವ. ಇಷ್ಟು ಬೇಕಾತಿಲ್ಲ, ಆಗ ಬೇಕಾಗ್ತದೆ, ಇಷ್ಟು ಬೇಕಾಗ್ತದೆ ಹಾಕಲಿ. 30 ಮೆಣಸಿನ ಕೊಡು ಎಲ್ಲ ಹಾಕಿ ಹೊಡಿ ಮಾಡ್ತಾರೆ. ಅದನ್ನೇ ಈಗ ಸ್ವಲ್ಪ ಉಪ್ಪು ಹಾಕ್ತೆ. ಆಗ ಒಂದು ಸ್ವಲ್ಪ ಹಾಕಿದ್ರೆ ಇಷ್ಟು ಹಾಕ್ತೆ. ಮಿಕ್ಸ್ ಮಾಡುವ. ಸ್ವಲ್ಪ ಹೊತ್ತು ಇದೇ ಹೊಡಿಯಂಗೆ ಈ ನೀರೆಲ್ಲ ಇಂಗುವವರೆಗೆ ಬೇಯ್ಕೊಂಡು ಚಂದ ಖಾರ ಹಿಡ್ಕೊಂಡು ಕೋಳಿ. ಕಡಿಗೆ ಕಾಯಿ ಹಾಕೋದು ಲಾಸ್ಟಿಗೆ ಒಂಚೂರು ಬೇಯಲಿ. ಈಗ ಕೋಳಿ ಖಾರ ಎಲ್ಲ ಹಾಕಿ ಹಿಡಿದಿತ್ತು, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತಾ. ಈಗ ಇದಕ್ಕೆ ಕಾಯಿ 1 ಕಡಿ ಕಾಯಿ ತುರಿದು ಇದನ್ನ ಹಾಕ್ತೆ. ಒಂದೇ ಕಡೆ ಚೂರು ಕಾಯಿ ಹಾಕಿದ್ರೆ ಪದಾರ್ಥ ರುಚಿ ಹಾಕೋದು ಪಲ್ಯ ಕೋಳಿ ಸುಕ್ಕ. ಸೊಪ್ಪು ಹಾಕುವ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು. ಇವತ್ತಿನ ನಮ್ಮ ಕೋಳಿ ಸುಕ್ಕ ರೆಡಿ. ಇದು ದೋಸೆಗಾರು ಹಾಕೋ ತಿನ್ನಕ್ಕೆ, ಚಪಾತಿಗಾರು ಹಾಕೋ ತಿನ್ನಕ್ಕೆ, ಊಟಕ್ಕಾರು ಹಾಕಿ ಊಟ ಮಾಡ್ಲಕ್ಕೆ ಭಾರಿ ರುಚಿ ಅದು. ವಿಡಿಯೋ ಕಂಡರು ಭಾರಿ ರುಚಿ ಐತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಒಂದು ಸಪೋರ್ಟ್ ಮಾಡಿ ನನಗೆ.